ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಇವತ್ತು ಮಂಗಳವಾರ, ನನ್ನ ದೊಡ್ಡ ಮಗಳು ಹುಟ್ಟಿದ ದಿನ. ಮಾರ್ಚ್ 18. ಎಲ್ಲರಿಗೂ ಫಸ್ಟ್ನೇ ಮಗುವುದು ಒಂದು ದೊಡ್ಡ ಕನಸಾಗಿರುತ್ತೆ. ಆ ಮಗುವಿಗೆ ನಾವು ತಾಯಿ ಆಗ್ತಿದ್ದೀವಿ, ಅದು ನನ್ನ ಹೊಟ್ಟೆಲಿ ಹುಟ್ಟಿರೋದು ಅನ್ನೋದು ಎಷ್ಟು ಪ್ರೌಡ್ ಫೀಲ್ ಇರುತ್ತೆ. ಬಟ್ ಅದನ್ನು ಅನುಭವಿಸಿದಂಥ ದಿನ. ಬಟ್ ಈ ಟೈಮಲ್ಲ, ಅವಳು ನೈಟ್ ಹುಟ್ಟಿರೋದು. ಬಟ್ ಈ ಟೈಮಲ್ಲಿ ನಾನು ನರ್ಕ ಅನ್ನಿಸ್ತಿದ್ದೆ ಅಂತ ಹೇಳ್ಬೋದು. ನಂದು ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಸ್ವಲ್ಪ ಪೇಯ್ನ್ ನನಗೆ ಒನ್ ಡೇ ಬಿಫೋರೇ ಬಂದಿತ್ತು. ಹಾಗಾಗಿ ಸ್ವಲ್ಪ ನೋವಲ್ಲಿದ್ದೆ. ಬಟ್ ಏನೇ ನೋವಿದ್ರೂ ಮಗು ಮುಖ ನೋಡಿದ ತಕ್ಷಣವೇ ಆ ತಾಯಿಗೆ ಆಗೋಂಥ ಖುಷಿ ತುಂಬಾ ದೊಡ್ಡದು ಅಂತಲೇ ಹೇಳ್ಬೋದು. ಹಾಗಾಗಿ ನನಗೆ ಫಸ್ಟ್ ನನ್ನ ಲೈಫ್ನಲ್ಲಿ ಒಂದು ದೊಡ್ಡ ಖುಷಿನ ಕಂಡಿದ್ದು ಅಂದರೆ ನನ್ನ ಮಗಳು ಹುಟ್ಟಿದಾಗಲೇ. ಅದು ಫಸ್ಟು ಮಗಳು ಹುಟ್ಟಿದಾಗಲೇ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ತಾಯಿ ಅಂತ ಅನ್ಸ್ಕೊಳ್ಳೋದು ಎಲ್ಲರಿಗಿಂತ ದೊಡ್ಡದು ತಾಯಿತನ ಅಂತ ಹೇಳ್ತಾರೆ. ಅದನ್ನು ನಾವು ಅನುಭವಿಸ್ತೀವಿ ಅಂತಂದರೆ ಅದು ಆ ಮಗುವಿಂದನೇ ಅಂತಲೇ ಅರ್ಥ ನನ್ನ ಪ್ರಕಾರ. ಅವಳಿಗೆ ನಾನು ಜನ್ಮ ಕೊಟ್ಟಿರ್ಬೋದು, ಬಟ್ ನನ್ನ ಹೊಟ್ಟೆಲ್ಲೂ ಹುಟ್ಟಿದ್ದಾಳಲ್ಲ, ಸೊ ಅದು ನನಗೆ ಪ್ರೌಡ್ ಫೀಲು. ತುಂಬಾ ಜಾಣ ಇದ್ದಾಳೆ, ತುಂಬಾ ಅರ್ಥ ಮಾಡ್ಕೊಳ್ತಾಳೆ ಎಲ್ಲದನ್ನು. ಸ್ವಲ್ಪ ಮಂಡಿ ಇದ್ದಾಳೆ. ಆಮೇಲೆ ಹೇಳ್ತೀವಲ್ಲ, ಸ್ವಲ್ಪ ಕೆಲಸ ಕಡಿಮೆ. ನನ್ನ ಚಿಕ್ಕ ಮಗಳಿಗೆ ಹೋಲಿಸ್ಕೊಂಡ್ರೆ ಅವಳು ಕೆಲಸ ಎಲ್ಲ ಕಡಿಮೆ. ಬಟ್ ಬುದ್ಧಿವಂತಿಕೆಯಲ್ಲಿ ತುಂಬಾ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು. ಒಂದು ಸಲ ಏನಾದರೂ ಹೇಳ್ಕೊಟ್ಟಿದ್ದೀವಿ ಅಂದರೆ ಅದನ್ನ ಬೇಗ ಕ್ಯಾಚ್ ಮಾಡ್ಕೊಳ್ತಾಳೆ. ಅಷ್ಟು ಮೆಮೊರಿ ಪವರ್ ಚೆನ್ನಾಗಿದೆ ಅವಳದು. ಓದೋದ್ರಲ್ಲೂ ಅವಳಷ್ಟೇ ಚೆನ್ನಾಗಿ ಓದ್ತಾಳೆ. ಅದು ಒಂದು ಪ್ರೌಡ್ ಫೀಲ್ ಇದೆ. ಯಾವಾಗಲೂ ರ್ಯಾಂಕ್ ಲಿಸ್ಟಲ್ಲೇ ಇರೋದು. ಹಾಗಾಗಿ ಅದೊಂದು ದೊಡ್ಡ ಖುಷಿ. ಅವಳದು ಬರ್ಡೇ ಇರೋದ್ರಿಂದ ಆಬ್ವಿಯಸ್ಲಿ ಎಲ್ಲ ಮಕ್ಕಳ ಬರ್ಡೇಗೂ ತಂದೆ ತಾಯಿಗೆ ತುಂಬ ಖುಷಿ ಇರುತ್ತೆ. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಮಕ್ಕಳು ಇಯರ್ಗೆ ಹೋದಾಗೆಲ್ಲ ನಮಗೆ ಖುಷಿ ಜೊತೆಗೆ ಭಯನೂ ಇದ್ದೇ ಇರುತ್ತೆ. ಅಫ್ಕೋರ್ಸ್ ನಾನು ಇದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಇಲ್ಲ ಜಾಸ್ತಿ ಕೆಲಸ ಇದೆ. ಬನ್ನಿ ತೋರಿಸ್ತೇವೆ. ನನ್ನ ಕಿಚನ್ ಇದು. ಇವತ್ತು ಕರೆಂಟ್ ಬೇರೆ ಇಲ್ಲ, ನಮ್ಮದು OPS ಕೆಟ್ಟೋಗಿದೆ. ಹಾಗಾಗಿ ಕರೆಂಟ್ ಇಲ್ಲ. ನೋಡ್ತಾ ಇರ್ಬೋದು ನನ್ನ ಕಿಚನ್ ಎಷ್ಟು ಗಲೀಜಾಗಿದೆ ಇವತ್ತು ಅಂತ. ಮಕ್ಕಳನ್ನ ರೆಡಿ ಮಾಡಿ ಟಿಫನ್ ತಿನ್ನಿಸಿ ದೋಸೆ ಮಾಡಿದ್ದೆ ಇವತ್ತು ನಾನು. ಸೊ ನಾನಿವತ್ತು ರಾಗಿ ದೋಸೆನೇ ಮಾಡಿದ್ದೆ. ಹಾಗೆ ಆಲೂಗಡ್ಡೆ ಪಲ್ಯ, ಚಟ್ನಿ. ಈ ದೋಸೆ ಬಂದು ನೋಡ್ತಾ ಇರ್ಬೋದು, ಈ ದೋಸೆ ಬಂದು ನಾನು 5 ರೂಪಾಯಿಗೆ 2 ದೋಸೆ 1 ವಡೆ ಅಂತ ತೊಗೊಂಡಿರೋದು. ಆ ದೋಸೆನ ಒಬ್ಬ ಅಜ್ಜಿ, ಏನಿಲ್ಲ ಅಂದರೂ ಒಂದು 80-85 ವಯಸ್ಸಾಗಿರ್ಬೋದು ಆ ಅಜ್ಜಿಗೆ, ಇನ್ನೂ ಜಾಸ್ತಿನೇ ಇರ್ಬೋದು. ತುಂಬ ಬಗ್ಗೆ ಹೋಗ್ಬಿಟ್ಟಿದೆ ಆ ಅಜ್ಜಿ ಹೊತ್ಕೊಂಡು ಪುಟ್ಟೀಲಿ ವಡೆ ಮತ್ತು ದೋಸೆನ ಮಾರ್ತಾಳೆ. ನಾವು ತಿನ್ನೋಕ್ಕೋಸ್ಕರನೇ ತೊಗೊಳ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮದು ಒಂದು ಪಾಲಿಸಿ ಇದೆ. ಆ್ಯಕ್ಚುಲಿ ನನ್ನ ಚಿಕ್ಕ ಮಗಳದು, ಮಮ್ಮಿ ಅಜ್ಜಿ ಹತ್ರ ತೊಗೊಳ್ಳೋಣ ಮಮ್ಮಿ, ಅಜ್ಜಿದು ಬೇಗ ಖಾಲಿಯಾಗಿ ಮನೆಗೆ ಹೋಗ್ತಾಳೆ ಅಂತ ಅವಳು ನನಗೆ ಒಂದು 2 ವರ್ಷದ ಮುಂಚೆನೇ ಹೇಳಿ. ಮಗುವಿಗೆ ಥಿಂಕ್ ಬಂದಿದೆ ಅಂದರೆ, ನಾವು ಯಾರೋ ಒಬ್ಬರು ಕರ್ದಿ ಮಾಡೋದ್ರಿಂದ ಆ ಅಜ್ಜಿ ಬೇಗ ಮನೆಗೆ ಹೋಗ್ತಾಳೆ ಬಿಸಿಲಲ್ಲಿ ಅಡ್ಡಾಡೋದು ಬಿಟ್ಟು ಅಂತ ಹೇಳಂದಾಗ ನನಗೂ ಹೌದಲ್ಲ, ಮಕ್ಕಳಿಗೆ ಅರ್ಥ ಆಗುತ್ತೆ, ನಮ್ಮಂಥವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿಬಿಟ್ಟು ಆವತ್ತಿಂದ ಇಲ್ಲಿವರೆಗೂ ನಾನು ಅಜ್ಜಿ ಬಂದಾಗೆಲ್ಲ ನಾನು 5 ರೂಪಾಯಿದು 10 ರೂಪಾಯಿದು 20 ರೂಪಾಯಿದು ದೋಸೆ ವಡೆನ ತೊಗೊಳ್ತಾನೆ ಇರ್ತೀವಿ. ಒಂದು ನಮಗೂ ಹೊಟ್ಟೆ ತುಂಬುತ್ತೆ ಅಂತಲೇ ಹೇಳ್ಬೋದು. ಎರಡನೇದ್ದು ಆ ಅಜ್ಜಿಗೂ ಹೊಟ್ಟೆನೂ ತುಂಬುತ್ತೆ. ಹಾಗೆ ನಮ್ಮಂಥವ್ರು ತೊಗೊಳೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಮತ್ತು ನಮ್ಮ ಮನೆ ಪಕ್ಕದವ್ರು ಇದ್ದೀವಿ, ಅಕ್ಕನೂ ಅಷ್ಟೇ, ಅವರು ಅದೇ ಕಾರಣಕ್ಕೆ ತೊಗೊಳ್ತಾರೆ. ಅಂದರೆ ಅವ್ರ ಮಗನೂ ಅಷ್ಟೇ ಅದನ್ನೇ ಹೇಳಿರೋದು, ತೊಗೊಳ್ಳೋದ್ರಿಂದ
ಅಜ್ಜಿಗೆ ಹೆಲ್ಪ್ ಆಗುತ್ತೆ, ನೀವು ತೊಗೊಳ್ಳಿ ಅಂಥೇಳಿ. ಅಕ್ಕನೂ ಅಷ್ಟು ಜಾಸ್ತಿ ಇಲ್ಲಾಂದರೆ ಒಂದು 5 ರೂಪಾಯಿ ತೊಗೊಳ್ತೀವಿ, ಜಾಸ್ತಿ ಇದ್ದಾಗ ಕಡಿಮೆ ಜಾಸ್ತಿನೇ ತೊಗೊಂಡಿರ್ತೀವಿ. ಇದ್ದರೆ ಮನೇಲಿ ನಾವು ಯಾರಾದರೂ ತಿಂದ್ಕೊಳ್ತೀವಿ. ಕೆಲವೊಂದು ನಾವು ಮಕ್ಕಳಿಂದನೇ ಕಲಿಬೇಕಾಗುತ್ತೆ. ಹಾಗಾಗಿ ನಾನು ತುಂಬ ಮಕ್ಕಳಿಂದ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು. ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅನ್ನೋದಷ್ಟೇ, ತುಂಬ ಬುದ್ಧಿವಂತ ಮಕ್ಕಳಿದ್ದಾರೆ. ಹಾಗೆ ಫ್ರೆಂಡ್ಸ್, ನಾನೊಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಬಾಯ್. ನಾನು ಆವಾಗಲೇ ಹೇಳಿದಾಗೆ ಇವತ್ತು ನನ್ನ ದೊಡ್ಡ ಮಗಳದ್ದು ಬರ್ಡೇ. 8 ವರ್ಷ ತುಂಬಿ 9 ವರ್ಷಕ್ಕೆ ಕಾಲಿಟ್ಲು. ತುಂಬ ಖುಷಿ ಆಗುತ್ತೆ, ಅವಳು ಇಯರ್ ಬೈ ಇಯರ್ ಬೆಳೆದ ಹಾಗೆಲ್ಲ. ಅದೇ ಥರ ಒಂದು ಕಡೆ ಏನು ಹೇಳ್ತೀವಿ, ಬೇಜಾರು ಆಗುತ್ತೆ, ಭಯನೂ ಆಗುತ್ತೆ. ಹೇಳ್ತಾರಲ್ಲ, ಗಂಡು ಮಕ್ಕಳು ಸ್ವಲ್ಪ ನಿಧಾನಕ್ಕೆ ಬೆಳೀತಾರೆ, ಹೆಣ್ಮಕ್ಳು ಬೇಗ ಬೆಳೆದು ಬಿಡ್ತಾರೆ ಅಂತೇಳಿ. ಹಾಗೂ ಅಥವಾ ಇವಾಗೆಲ್ಲ ಫೋನ್ ಆನ್ ಮಾಡಿದ್ರೆ ಸಾಕು ಸೌಜನ್ಯ ಕೇಸ್ನ ನಾವು ಕೇಳಿ ತುಂಬ ಬೇಜಾರಾಗ್ಬಿಟ್ಟಿದೆ. ಯಾಕಂದರೆ ಆ ಹುಡುಗಿಗೆ ಇವಾಗ 13 ವರ್ಷ ಆದ್ರೂ ನ್ಯಾಯನೇ ಸಿಗ್ತಿಲ್ಲ ಅಂದಾಗ ನಮ್ಮ ದೇಶದ ಕಾನೂನು ಬಗ್ಗೆ ನಮಗೆ ನಿಜವಾಗ್ಲೂ ಬೇಜಾರು ಅನಿಸುತ್ತೆ. ಯಾಕಂದರೆ ಒಂದು ಹೆಣ್ಮಗು ಅಂದರೆ ಸುಮ್ಮನೆ ಅಲ್ಲ. ಏನು ಹೇಳ್ತೀವಿ, ಎಲ್ಲದಕ್ಕೂ ಒಂದು ಹೆಣ್ಣು ಬೇಕೇ ಬೇಕು. ಅವಳು ತಾಯಿಯಾಗಿ, ಮಗಳಾಗಿ, ಸ್ನೇಹಿತೆಯಾಗಿ, ಅಕ್ಕ ತಂಗಿಯಾಗಿ ಒಂದು ಹೆಣ್ಣಿನ ಪಾತ್ರ ತುಂಬಾ ಇರುತ್ತೆ. ಅದರಲ್ಲೂ ಹೆಂಡತಿಯಾಗಿಯೂ ಪಾತ್ರ ಇರುತ್ತೆ. ಹಾಗಾಗಿ ಆ ಹೆಣ್ಣಿಗೆ ರಕ್ಷಣೆ ಇಲ್ಲ ಅಂದಾಗ ಇಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗೋಕ್ಕೆ ಭಯಪಡ್ತಾರೆ. ಯಾಕೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಹುಟ್ಟಿದರೆ ಬೇಜಾರು ಮಾಡ್ಕೊಳ್ತಾರೆ ತಂದೆ ತಾಯಿ, ಮನೆಯವರೆಲ್ಲ ಕುತ್ಕೊಂಡು ಚಿಂತೆ ಮಾಡ್ತಾರೆ ಅಂತಂದರೆ ಬಹುಶಃ ಈ ಥರದ್ದೆಲ್ಲ ನೋಡ್ಕೊಳ್ಳೋದಷ್ಟೇ ಅಲ್ಲ, ಹೇಳ್ತಾ ಇರ್ತಾರೆ ಹೆಣ್ಮಕ್ಳು ಇಟ್ಬಿಟ್ರೆ ಸರಿಗಲ್ಲಿ ಕೆಂಡ ಇಟ್ಕೊಂಡಂಗೆ ಅಂತ ಎಲ್ಲ ಮಾತಾಡ್ತಾರೆ. ನನಗೆ ಅದ್ರ ಏನು ಹೇಳ್ತೀವಿ ಅನುಭವ ಅವಾಗ ಚಿಕ್ಕ ವಯಸ್ಸಲ್ಲಿ ಅವರೆಲ್ಲ ಹಾಗೆಲ್ಲ ನಮ್ಮನ್ನ ನೋಡಿ ಮಾತಾಡ್ತಿರ್ಬೇಕಾದ್ರೆ ಅಪ್ಪ ಅಮ್ಮ ಬೇಗ ಗಂಡು ನೋಡಿ ಮದುವೆ ಮಾಡಿಬಿಡ್ಬೇಕು, ಮಕ್ಕಳನ್ನ ಮನೆಗೆಲ್ಲ ಇಟ್ಕೋಬಾರ್ದು ಅಂತ ಹೇಳಿದಾಗ ನಾವು ಹೇಳ್ತಾ ಇದ್ವಿ, ಯಾಕೆ ಇವ್ರು ಹಿಂಗೆಲ್ಲ ಮಾತಾಡ್ತಾರೆ, ನಾವೇನು ಮಾಡ್ತೀವಿ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ವಿ. ನಾವೇನಾದರೂ ತಪ್ಪು ಮಾಡ್ತೀವ, ನಾವೇನು ತಪ್ಪು ಮಾಡಲ್ವಲ್ಲ, ಯಾಕೆ ಇವ್ರು ಭಯ ಪಟ್ಕೊಳ್ತಾರೆ ಅಂತ. ನಮಗೆ ಅವಾಗ ಗೊತ್ತಿರಲಿಲ್ಲ ತಂದೆ ತಾಯಿ ಮತ್ತು ಮನೇಲಿರೋ ದೊಡ್ಡವ್ರಿಗೆ ಏನು ಕಷ್ಟ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಯಾಕಂದರೆ ನಾವೇನು ತಿಳ್ಕೊಂಬಿಟ್ಟಿರ್ತೀವಿ, ಎಲ್ಲರ ಥರ ನಾವು ಸಹಜವಾಗೇ ಇರ್ತೀವಿ, ಹೆಣ್ಮಕ್ಳಂದ್ರೆ ದೊಡ್ಡ ಸ್ಪೆಷಲ್ ಏನಲ್ಲ ಅಂತೆಲ್ಲ ಅಂದ್ಕೊಳ್ತೀವಿ. ಮತ್ತು ಅದು ಅರ್ಥ ಆಗುತ್ತೆ, ಯಾಕಂದರೆ ನಾನು 2 ಹೆಣ್ಮಕ್ಳ ತಾಯಿ ಆದಮೇಲೆ ನನಗೆ ಆ ಫೀಲ್ ಗೊತ್ತಾಗ್ತಾ ಇರೋದು, ಯಾಕೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ನೋಡಿ ಆ ಥರ ಯೋಚನೆ ಮಾಡ್ತಾಯಿದ್ರು ಅಂತ. ಇವಾಗ ನಾವು ಅಪ್ಪ ಅಮ್ಮ ಆದಮೇಲೆ ಈ ಥರ ಯೋಚನೆ ಮಾಡೋದಾಗಿದೆ. ದಯವಿಟ್ಟು ನಾನು ಜನರಿಗೆ ಕೇಳ್ಕೊಳ್ಳೋಕ್ಕಿಂತ ಕಾನೂನಿನ ಹತ್ರನೇ ಕೇಳ್ಕೊಳ್ತೀನಿ. ಸೌಜನ್ಯ ಅನ್ನೋ ಒಂದು ಹುಡುಗಿ ಕೇಸು ನೀವು 13 ವರ್ಷ ಮಾಡಿದರೆ ಪ್ರತಿದಿನವೂ ಒಂದಲ್ಲ ಒಂದು ಥರ ಹೆಣ್ಮಕ್ಳು ದೌರ್ಜನ್ಯಗೆ ಒಳಗೆ ಹಾಕ್ತಾನೇ ಇದ್ದಾರೆ. ಸೊ ಅವ್ರನ್ನೆಲ್ಲ ನೀವು ಯಾವಾಗ ರೆಸ್ಕ್ಯೂ ಮಾಡ್ತೀರಾ, ಕಾಪಾಡ್ತೀರಾ, ಅವ್ರನ್ನ ಯಾವಾಗ ರಕ್ಷಣೆ ಮಾಡ್ತೀರಾ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನೀವು ಸೌಜನ್ಯ ಅಂತ ಕೇಸ್ನೇ 13 ವರ್ಷ ತೊಗೊಂಡಾಗ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ತಪ್ಪು ಮಾಡೋರು ಅಂದರೆ 13 ವರ್ಷ ಅಲ್ಲ, ನಾನು ಇರ್ತೀನೋ ಸಾಯ್ತೀನೋ, ತಪ್ಪು ಮಾಡೋದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮುಂದೆ ಹೆಜ್ಜೆ ಇಡೋರು ತುಂಬ ಜನ ಇರ್ತಾರೆ. ಹಾಗಾಗಿ ಇಮಿಡಿಯೇಟ್ಲಿ ಆ್ಯಕ್ಷನ್ನ ತೊಗೊಳ್ಳೋಂಥ ಕಾನೂನು ನಮಗೆ ಬೇಕು. ತಪ್ಪು ಮಾಡಿದವರಿಗೆ, ಸಪೋಸ್ ನಾನು ಇವಾಗ ನೋಡ್ತಾ ಇರೋ ಮೊಬೈಲು ಟಿ ವಿಯಲ್ಲಿ ನೋಡ್ತಾ ಇದ್ದರೆ, ಈ ಸಂತೋಷ್ ರಾವ್ ಅನ್ನೋರು ತಪ್ಪು ಮಾಡಿಲ್ಲ ಅಂದರೂ ಪಾಪ ನಿರಪರಾಧಿನ ತೊಗೊಂಡೋಗಿ ಜೈಲಲ್ಲಿ ಹಾಕಿ 12 ವರ್ಷಗಟ್ಟಲ ಇಟ್ಕೊಂಡು ಅಂಥವ್ರಿಗೂ ಶಿಕ್ಷೆ ಕೊಡೋದ್ರಿಂದ ತಪ್ಪು. ಇವತ್ತು ಗಂಡಾದರೂ ಅಷ್ಟೇ, ಹೆಣ್ಣಾದರೂ ಅಷ್ಟೇ, ತಪ್ಪೇ ಮಾಡಿಲ್ಲ ಅಂತ ಹೇಳಿ ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ?
ಒಂದು ಕಾರಣಕ್ಕೆ ಸೌಜನ್ಯ ತಪ್ಪು ಮಾಡಿಲ್ಲ ಅಂದರೂ ಶಿಕ್ಷಣ ಅನುಭವಿಸಿ ಅವಳು ಪ್ರಾಣನೇ ಬಿಟ್ಟಳು. ಇನ್ನೊಂದು ಕಡೆ ತಪ್ಪೇ ಮಾಡಿಲ್ಲ, ಅವನ ಪಾಡಿಗೆ ಅವನು ಇದ್ದ ಅಂತ ಹೇಳಿಬಿಟ್ಟು ಈ ಕಡೆ ಸಂತೋಷ್ ರಾವ್ನು ಜೈಲಿಗೆ ಹೋಗಿ ಕಷ್ಟನ ಅನುಭವಿಸಿ ಅವ್ರು ಕೊಟ್ಟಂಥ ಟಾರ್ಚರ್ಗಳನ್ನ ಅನುಭವಿಸಿ ಇದ್ದ. ಹಾಗಾಗಿ ಈ ಕಡೆ ಈ ಕಾನೂನು ಸರಿಯಾದ ರೀತಿಲಿ ವ್ಯವಸ್ಥೆನ ಮಾಡಿದಿದ್ರೆ ಬಹುಶಃ ಈ ಕಡೆ ಸಂತೋಷ್ ರಾವ್ ಅಂತವ್ರಾಗಲಿ, ಈ ಕಡೆ ಸೌಜನ್ಯ ಅಂತವ್ರಾಗಲಿ ಈ ಥರ ಆಗೋಕ್ಕೆ ಕಡಿಮೆ ಆಗುತ್ತೆ, ಈ ಥರ ಆಗೋದ್ರಲ್ಲಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ. ಇವತ್ತೇನು ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದಾರಲ್ಲ, ನನ್ನ ಪ್ರಕಾರ ಸೌಜನ್ಯಗೊಬ್ಳಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ಕಾರಣ ಸೌಜನ್ಯ ಅನ್ನೋ ಒಂದು ಹುಡುಗಿ ನ್ಯಾಯ ಸಿಕ್ಕರೆ ಇವತ್ತು ಕಾನೂನು ಮೇಲೆ ಎಷ್ಟೋ ಜನ ಭರವಸೆಗಳನ್ನ ಕಳ್ಕೊಂಡವ್ರಿಗೆ ಭರವಸೆನ ಮೂಡಿಸ್ತಿದ್ದಾರೆ ಅನ್ನೋದೇ ನನ್ನ ಪ್ರಕಾರ. ಯಾಕಂದರೆ ಇವತ್ತು 12-13 ವರ್ಷ ಆಗಲಿ 10-15 ವರ್ಷ ಆಗಲಿ ನಮ್ಮ ಕಾನೂನಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಬಂದಾಗ ಆಟೋಮೆಟಿಕ್ಲಿ ಎಲ್ಲರ ಮನಸ್ಸಲ್ಲೂ ಒಂದು ಮಂದಹಾಸ ಮೂಡುತ್ತೆ, ಒಂದು ಯೋಚನೆ ಬಂದೇ ಬರುತ್ತೆ, ಅಪ್ಪ ನನ್ನ ಮಕ್ಕಳು ಸೇಫಾಗಿರ್ತಾರೆ. ತಪ್ಪು ಆಮೇಲೆ ನಾನು ಇನ್ನೊಂದು ತಪ್ಪು ಮಾಡಿದವ್ರಿಗೆ ಇಮಿಡಿಯೇಟ್ಲಿ ಶಿಕ್ಷೆ ಆಗಿ ಮತ್ತು ಅವ್ರನ್ನೂ ಒಂದು 10 ವರ್ಷನೋ 15 ವರ್ಷ ಜೈಲಲ್ಲಿ ಇಟ್ಟು ಅಥವಾ ಇನ್ಯಾವುದೋ ದುಡ್ಡು ಕೊಟ್ಟು ಬೇಲ್ನ ತೊಗೊಂಡು ಹೊರಗಡೆ ಹೋಗಿ ಮತ್ತು ಅದೇ ಅನಾಚಾರ ಮಾಡ್ಕೊಂಡು ಹೋಗ್ತಾರೆ. ನನಗೆ ಬೇರೆದೇ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಥರ ಶಿಕ್ಷೆ ಕೊಡ್ತಾರೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ತಪ್ಪು ಮಾಡಿದಾನಂದಾಗ ಶಿಕ್ಷೆ ಕೊಡಲೇಬೇಕು. ಆ ಶಿಕ್ಷೆ ಹೇಗಿರಬೇಕು ಅಂದರೆ ಇನ್ನೊಬ್ಬರು ತಪ್ಪು ಮಾಡಬಾರ್ದು, ನಾನು ಮಾಡಿದರೆ ಅವನ ಥರನೇ ನನಗೂ ಆಗುತ್ತೆ ಅನ್ನೋ ಒಂದು ರೀತಿಲಿ ಶಿಕ್ಷೆ ಇರಬೇಕು. ನಾನು ಹೀಗೆ ಮೊಬೈಲಲ್ಲಿ ನ್ಯೂಸಲ್ಲಿ ನೋಡ್ತಾ ಇರಬೇಕಾದ್ರೆ ಆದಿತ್ಯನಾಥ ಅವರು ಏನು ಅಯೋಧ್ಯೆ CM, ಸೊ ಅವ್ರ ಕಡೆ ಎಲ್ಲ ಬರೀ ಹೆಣ್ಮಕ್ಳು ವೇಲ್ನ ಮುಟ್ಟಿದ್ದಕ್ಕೆ ಕಾಲು ಮುರಿಯಂಗೆ ಹೊಡೆದು ಜೈಲಲ್ಲಿ ಹಾಕಿದ್ರು ಅಂತ ನೋಡಿದ್ದೆ. ಅವಾಗ ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ, ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಷ್ಟೇ. ಆವಾಗ ಏನಾಗುತ್ತೆ, ಆ ಥರ ಕೇಸ್ಗಳು ಹಾಕಬೇಕಾದ್ರೆ 10 ಜನದಲ್ಲಿ 5 ಜನ ಆದರೂ ಹಿಂದೆ ಸರಿತಾರೆ ನನ್ನ ಪ್ರಕಾರ. ಯಾಕಂದರೆ ಇವತ್ತು ಜೀವದ ಮೇಲೆ ಯಾರಿಗಿಲ್ಲ ಭಯ ಹೇಳಿ? ಎಲ್ಲರಿಗೂ ಭಯ ಇದೆ. ಪೆಟ್ಟಿನ ಮೇಲೆ ಯಾರಿಗೆ ಭಯ ಇಲ್ಲ? ನೋವು ಅಂದರೆ ಯಾರಿಗೆ ಭಯ ಇಲ್ಲ? ಎಲ್ಲರಿಗೂ ನೋವಿನ ಬೆಲೆ, ಪೆಟ್ಟಿನ ಬೆಲೆ, ಜೀವದ ಬೆಲೆ ಎಲ್ಲ ಗೊತ್ತಿರುತ್ತೆ. ಕೆಲವೊಂದು ಟೈಮಲ್ಲಿ ಮುಂಗೋಪಕ್ಕೆ ಒಳಗಾಗ್ತಾರೆ, ಇನ್ನು ಕೆಲವೊಂದು ಟೈಮಲ್ಲಿ ಇನ್ಯಾವುದಕ್ಕೂ ಒಳಗಾಗಿ ಅವ್ರ ಮನಸ ಇಚ್ಛೆ ಬೇಕಾದನ್ನು ಅವ್ರು ಪಡ್ಕೊಳ್ಳೋಕ್ಕೆ ಬೇಕಾದ ರೀತಿಯಲ್ಲಿ ಮಾಡ್ತಾರೆ. ಅದು ಕೆಲವು ಜನದಲ್ಲಿ ಏನು ಹೇಳ್ತೀವಿ ಕಂಟ್ರೋಲಿಗೆ ತರೋಂಥದ್ದಾದರೆ ತಂದ್ಕೊಳ್ತಾರೆ ಈ ಥರ ಶಿಕ್ಷೆಗಳನ್ನ ನೀವು ಕೊಟ್ಟಾಗ. ಹಾಗಾಗಿ ಕಾನೂನು ಚೇಂಜ್ ಆಗಬೇಕು. ಕಾನೂನಿನ ಅಡಿಯಲ್ಲಿರುವಂಥ ನ್ಯಾಯಾಧೀಶರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅಧಿಕಾರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗೆಲ್ಲ ಕೇಳ್ತಾ ಇದ್ದೀವಿ ನಾವು ದೇವರು ಅಂತ ನಂಬೋದು ಒಂದು ಡಾಕ್ಟ್ರನ್ನ, ಒಂದು ಪೊಲೀಸರನ್ನ, ಇನ್ನೊಂದು ಟೀಚರ್ಸ್ನ ನಾವು. ಯಾಕಂದರೆ ನಮ್ಮ ಜೀವನ ಉಳಿಸೋರು ನಮ್ಮ ಡಾಕ್ಟ್ರ್ ಆಗಿರ್ತಾರೆ, ನಮ್ಮನ್ನು ರಕ್ಷಣೆ ಮಾಡೋರು ಪೊಲೀಸರಾಗಿರ್ತಾರೆ. ತಂದೆ ತಾಯಿ ಬಿಡಿ ಎಷ್ಟೊತ್ತಂತ ನಮ್ಮನ್ನು ಕಾಯ್ತಾರೆ. ಮನೇಲಿರೋವರೆಗೂ ನಾವು ಒಂಥರ ಸೆಕ್ಯೂರಿಟಿನೇ. ನಮ್ಗೆ ಯಾವ ಪೊಲೀಸು ಬೇಡ, ಯಾವ ಡಾಕ್ಟ್ರು ಬೇಡ, ಯಾವ ಸಮಾಜನೂ ನಮಗೆ ಬೇಕಾಗಿಲ್ಲ ಯಾವುದೇ ರೀತಿ. ಯಾಕಂದರೆ ಮನೇಲಿರೋವರೆಗೂ ನಮ್ಮ ತಂದೆ ತಾಯಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಎಲ್ಲ ರೀತಿಯೂ. ಬಟ್ ನಾವು ಮನೆಯಿಂದ ಹೊರಗಡೆ ಹೋದಾಗ ನಮ್ಮನ್ನು ರಕ್ಷಣೆಗೆ ಅಂತ ಬೇಕಾಗೋದು ಒಂದು ಪೊಲೀಸು ಬೇಕು, ಒಂದು ಡಾಕ್ಟ್ರು ಬೇಕಾಗುತ್ತೆ. ಇದು ಎರಡೂ ನಮಗೆ ಮೋಸ ಮಾಡಿದಾಗ ನಮ್ಗೆ ಇನ್ನೆಲ್ಲಿ ಇದನ್ನೇ ಇಲ್ಲ. ಮತ್ತು ಇವಾಗೆಲ್ಲ ಮೇಷ್ಟ್ರದೆಲ್ಲ ನೋಡ್ತಾ ಇದ್ದೀವಿ ಬಿಡಿ, ಅದಂತೂ ಎಕ್ಸ್ಟ್ರಾರ್ಡ್ನರಿ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಟಿಮೇಟ್ ಅದು. ಏನೋ ಗೊತ್ತಿಲ್ಲ ನನಗೆ, ವಯಸ್ಸು ಅವರು ಇದನ್ನು ಗೊತ್ತಿಲ್ಲ ಯಾಕೆ ಆ ಥರ ನಡ್ಕೊಳ್ತಾ ಇದ್ದಾರೋ. ಇವಾಗೆಲ್ಲ ಸ್ಕೂಲ್ಗಳಲ್ಲಿ ಆಲ್ಮೋಸ್ಟು ಯಾವ ಸ್ಕೂಲ್ ತೊಗೊಂಡ್ರು ಆ ಸ್ಕೂಲಲ್ಲಿ ಒಬ್ಬರಾದರೂ ಆ ಥರ ಸಿಗ್ತಾರೆ ಅಂತಲೇ ಹೇಳ್ಬೋದು. ನನಗಂತೂ ಅರ್ಥ ಆಗ್ತಾಯಿಲ್ಲ ಅವ್ರ ಮೈಂಡ್ಸೆಟ್ ಯಾಕೆ ಆ ಥರ ಆಗುತ್ತೆ. ಮಕ್ಕಳು ನೋಡಿ, ಮಕ್ಕಳು ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಬೇರೆ ಇಲ್ಲ, ಈ ಮಕ್ಕಳು ಬೇರೆ ಅಂತ ಅಂದ್ಕೊಳ್ಳೋದೇ ಇಲ್ಲ ಅವರು. ಹಾಗಾಗಿ ನನ್ನ ಡಾಕ್ಟ್ರದ್ದು ಮತ್ತು ಪೊಲೀಸರದ್ದು ಹಿಡಿಯೋದಾದರೆ ಇವರು ಅದೇ ಕೆಲಸನೇ ಮಾಡ್ತಾರೆ. ನಾನು ಪೊಲೀಸರ ಬಗ್ಗೆ ಕೇಳ್ತಾ ಇರ್ತೀವಿ, ನಡೀತಾ ಇರ್ತೈತಿ ಲೈಫ್ ಅಂದಮೇಲೆ ಅವರು ಏನೇನೋ ಲಂಚ ಅಂತೆ, ಇನ್ನೇನೋ ಅಂತೆ, ಸುಮ್ಮನೆ ಗಾಡಿಗಳು ಹಿಡಿದು ದುಡ್ಡು ಕೇಳೋದು, ಇನ್ನೇನೇನೋ ಆಗ್ತಾ ಇರುತ್ತೆ. ಬಟ್ ಇಂಥ ಕೇಸಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋದ್ರಲ್ಲೂ ಅವರು ಈ ಥರನೇ ತಮ್ಮ ಬುದ್ಧಿನ ತೋರಿಸ್ತಾರೆ ಅನ್ನೋದಾದರೆ ನಾವು ಇನ್ಯಾರನ್ನ ನಂಬಬೇಕು? ಇನ್ನು ಡಾಕ್ಟ್ರು ಸರಿಯಾದ ರೀತಿಯಲ್ಲಿ ಅವ್ರ ಸಾಕ್ಷಿಗಳನ್ನ ಹುಡುಕಿ ಕೊಟ್ಟಿದ್ದರೆ ಬಹುಶಃ ಅವರಿಗೆ ನ್ಯಾಯ ಸಿಗ್ತಿತ್ತೋ ಏನೋ ಗೊತ್ತಿಲ್ಲ. ಅದೆಲ್ಲ ದೇವ್ರಿಗೆ ಗೊತ್ತಿರೋದು, ನನಗೆ ಗೊತ್ತಿಲ್ಲ. ಬಟ್ ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೋ ನಮ್ಮದು ಒಂದು ಜೈಕಾರ ಇದ್ದೇ ಇರುತ್ತೆ.
ಅವ್ರಿಗೊಂದು ಸೌಜನ್ಯ ಅನ್ನೋ ಒಂದೇ ಹುಡುಗಿಗಲ್ಲ, ಈ ಥರ ಅತ್ಯಾಚಾರಕ್ಕೆ ಒಳಗಾಗಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಮತ್ತು ಅತ್ತೆಗೆ ಒಳಗಾಗಿರುವಂಥ ಎಲ್ಲ ನನ್ನ ಹೆಣ್ಮಕ್ಳಿಗೂ ನಮ್ಮ ಕಡೆಯಿಂದ ಪಾಲಿದ್ದೇ ಇರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಈ ಥರದ್ದೆಲ್ಲ ನೋಡ್ತಾ ಇದ್ದರೆ ಯಾಕೆ ಹೆಣ್ಮಕ್ಳು ಬೇಡ ಅಂತಾರೆ ಅನ್ನೋದಾದರೆ ಇದೆ ಅಂದ್ಕೊಳ್ತೀನಿ. ಇದನ್ನು ನೀವು ಹೋಗ್ಸೋದ್ರಿಂದ ನಮ್ಮಲ್ಲಿ ಒಂದು ದೃಢ ನಿರ್ಧಾರ ಬರುತ್ತೆ, ಹೆಣ್ಣು ಬೇರೆ ಅಲ್ಲ ಗಂಡು ಬೇರೆ ಅಲ್ಲ, ಎರಡು ಒಂದೇ ಅನ್ನೋದು. ನೀವು ಈ ಥರ ಇದಕ್ಕೆ ನ್ಯಾಯನೇ ಸಿಗದೆ ಹೋದರೆ ಇದನ್ನು ಯಾರು ತಲೆಯಿಂದ ಯಾರ ಮನಸ್ಸಿಂದಲೋ ನೀವು ಕಿತ್ತು ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣೇ ಬೇರೆ ಗಂಡೆ ಬೇರೆ ಬೇರೆನೇ ಅಂತಲೇ ನಾವು ತಿಳ್ಕೊಳ್ತೀವಿ. ಗಂಡಿಗಿರೋ ಬೆಲೆನೇ ಬೇರೆ, ಹೆಣ್ಣಿಗಿರೋ ಬೆಲೆನೇ ಬೇರೆ ಅಂತಲೇ ನಾವು ತಿಳ್ಕೊಳ್ತೀವಿ. ಯಾಕಂದರೆ ಗಂಡು ಏನು ಬೇಕಾದರೂ ಮಾಡ್ಬೋದು, ಅವ್ರಿಗೇನೂ ಎಫೆಕ್ಟ್ ಆಗೋದಿಲ್ಲ. ಅವ್ರು ಹೋಗೊಂದು ಅತ್ಯಾಚಾರ ಮಾಡಿದ್ರಿಂದ ಅವ್ರಿಗೇನಾದರೂ ಎಫೆಕ್ಟ್ ಆಗುತ್ತಾ? ಆಗೋದಿಲ್ಲ. ಅವ್ರ ಮರ್ಯಾದೆ ಹೋಗುತ್ತಾ? ಏನೂ ಹೋಗೋದಿಲ್ಲ. ಸ್ವಲ್ಪ ದಿನ ಅಯ್ಯೋ ಇವ್ರ ಮಗ ಹಿಂಗೆ ಮಾಡಿದ್ನಂತೆ, ಸರಿ ಹೋಯ್ತು, ಮುಗೀತು ಅಲ್ಲಿಗೆ. ಅದೇ ಅದು ಒಂದು ಹೆಣ್ಣಿಗಾದರೆ ಆ ಹೆಣ್ಣು ಎಷ್ಟು ನೋವು ಅನುಭವಿಸ್ಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ತಪ್ಪು ಮಾಡೋರಿಗೂ ಒಂದು ಹೇಳ್ತೀವಿ, ನಿಮ್ಮ ಮನೇಲೂ ತಾಯಿ ಇದ್ದಾರೆ. ನಿಮಗೆ ವಯಸ್ಸಾಗಿರೋ ತಾಯಿ ನೋಡಿದಾಗ ಭಾವನೆಗಳು ಬರದೇ ಇರ್ಬೋದು, ಬಟ್ ಅದೇ ವಯಸ್ಸಿನವ್ರು ನೋಡಿ ನಿಮ್ಮ ತಾಯಿ ಮೇಲೆ ಕಣ್ಣು ಹಾಕಿದ್ರೆ ನೀವು ಸುಮ್ಮನೆ ಇರ್ತೀರಾ? ನಿನ್ನ ಅಕ್ಕ ತಂಗಿಯರಿಗೂ ಇದೇ ಥರ ಆದರೆ ನೀವು ಸುಮ್ಮನೆ ಇರ್ತೀರ? ಇಲ್ಲಿ ನಿನ್ನ ಅಕ್ಕ ತಂಗಿಯರು ಅವನ ಅಕ್ಕ ತಂಗಿಯರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇರೋದು ನಮ್ಮ ಭಾರತ ದೇಶದಲ್ಲಿ ಅಂದಮೇಲೆ ನಾವೆಲ್ಲರೂ ಒಂದೇ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಬರೀ ಬಾಯಲ್ಲಿ ನಾವೆಲ್ಲ ಒಂದೇ ಅಂತ ಹೇಳೋದಲ್ಲ. ದಯವಿಟ್ಟು ಆ ಥರ ನಡ್ಕೊಳ್ಳಿ. ನನ್ನ ಮನೆ ಬೇರೆ, ಅವ್ರ ಮನೆ ಬೇರೆ, ಇನ್ನೊಬ್ಬರು ಮನೆ ಬೇರೆ. ಆ ಮನೇಲಿ ಏನಾದರೂ ಆಗಲಿ, ಆ ಮನೆ ಹೆಣ್ಮಕ್ಳಿಗೆ ಏನಾದರೂ ಆಗಲಿ ಅಂತ ಅನ್ಕೊತ ಕೂತ್ಕೊಂಡ್ರೆ ನಾಳೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಏನಾದರೂ ಆಗಬೇಕಾದ್ರೆ ಎಲ್ಲರೂ ನಿಂತ್ಕೊಂಡು ನೋಡ್ಬಿಡ್ತಾರೆ, ಯಾರು ಬಂದು ರಕ್ಷಣೆ ಮಾಡೋಕ್ಕಾಗಲ್ಲ. ದಯವಿಟ್ಟು ನಿಮ್ಮ ಮನೇನ ಅಷ್ಟೇ ಅಲ್ಲ, ಇದು ನನ್ನ ಮನೆ, ಇದು ನಮ್ಮ ಓಣಿ, ನಮ್ಮ ಊರು ಅನ್ನೋದನ್ನು ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಈ ಹಾಲು. ಓಕೆ ಫ್ರೆಂಡ್, ಇಷ್ಟೇ. ಮಕ್ಕಳು ಅಂತ ಅಂದಾಗ ತುಂಬ ಖುಷಿ ಆಗುತ್ತೆ. ಆ ಮಗುನ ಕಳ್ಕೊಂಡಿರೋ ತಾಯಿಗೆ ತುಂಬಾ ದುಃಖ ಆಗಿರುತ್ತೆ ಅಂತ ನನಗೆ ಗೊತ್ತು. ನಾನು ಒಂದು ತಾಯಿಯಾಗಿ ಗೊತ್ತಿಲ್ಲ, ಅವರಷ್ಟು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಅವರಷ್ಟು ನಾವು ಮಕ್ಕಳನ್ನೇನು ನೋಡಿಲ್ಲ. ಆದರೆ ಈ ವಯಸ್ಸಿಗೆ ಮಕ್ಕಳು ಒಂದು 2 ದಿನ ನಮ್ಮಿಂದ ದೂರ ಇದ್ದಾಗ, ಅಯ್ಯೋ ಅವ್ರ ರಿಲೇಟಿವ್ಸ್ ಮನೆಗೆ ಹೋದಾಗ ಅಲ್ಲೋದ್ರಲ್ಲ ಅವ್ರು ಏನು ಅಂದ್ಬಿಡ್ತಾರೋ, ಇವ್ರು ಹೆಂಗೆ ಬೇಜಾರು ಮಾಡ್ಕೊಳ್ತಾರೋ, ಅವ್ರಿಗೆ ಕೊಟ್ಟರೋ ಇಲ್ಲೋ ಅನ್ನೋದೇನೋ ಒಂಥರ ನಮ್ಮಲ್ಲಿ. ಅವ್ರು ಚೆನ್ನಾಗೇ ನೋಡ್ಕೊಳ್ತಿರ್ತಾರೆ ಮಕ್ಕಳನ್ನ, ಬಟ್ ನಮ್ಮಲ್ಲಿ ಆ ಥರ ಓಡಾಡ್ತಿರ್ತಾರೆ ಮನಸ್ಸು. ಯಾವಾಗ ಅವ್ರು ನಮ್ಮ ಹತ್ರ ಬರ್ತಾರೋ, ಯಾವಾಗ ನಾವು ಕರ್ಕೊಂಬರ್ತೀವೋ ಅವ್ರನ್ನ ಅಂತ ಅನ್ನಿಸ್ತಾ ಇರುತ್ತೆ. ಅಂಥದ್ರಲ್ಲಿ 13 ವರ್ಷ ಅವ್ರ ಮಗಳನ್ನ ಕಳ್ಕೊಂಡು ಬಿಟ್ಟು ಆ ಮಗು ಎಷ್ಟು ನೋವು ತಿಂತು, ಅವಳೆಷ್ಟು ನನ್ನ ಕರೆದ್ಲು ಅಂತ ಅವರು ಹೇಗೆ ನಿದ್ದೆ ಮಾಡೋಕ್ಕೆ ಸಾಧ್ಯ ಹೇಳಿ? ಸಾಧ್ಯನೇ ಇಲ್ಲ. ಬಹುಶಃ 12 ವರ್ಷ ಅಲ್ಲ, ಇನ್ನೂ 12 ವರ್ಷ ಆದರೂ ಅಥವಾ ಸಾಯೋವರೆಗೂ ಅದನ್ನು ಮರೆಯಲ್ಲ ಅಂತ ನನಗೆ ಗೊತ್ತು. ಮನೆ ಒಂದಿನ ಮಗಳು ಜ್ವರ ಬಂದು ಮಲ್ಕೊಂಡ್ರೆ ಎಷ್ಟೋ ಜನ ತಾಯಿಗೆ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಮಗಳೇ ಇಲ್ಲ, ಅದರಲ್ಲೂ ಏನೋ ಒಂದು ಕಾಯಿಲೆ ಬಂದು ಅದು ಇನ್ನೇನೋ ಆಗಿ ಸತ್ತಿದ್ರೆ ಅವಳು ತಾನೇ ಬರೀ ಇಷ್ಟೇ ಇತ್ತು ಬಿಡು ಅಂತೇಳಿ ಸುಮ್ಮನಾಗ್ಬಿಡ್ತಾಯಿದ್ರು. ಬಟ್ ಈ ಥರ ನೀಚಕರು ಅವಳನ್ನ ತಿಂದು ಬಿಸಾಕಿದ್ದಾರೆ, ಅದು ಅವಳನ್ನ ಹತ್ಯೆ ಮಾಡಿದ್ದಾರೆ ಅಂತ ಅಂದಾಗ ಆ ತಾಯಿ ಮನಸ್ಸು ಹೇಗೆ ಹಾಕಿರ್ಬೇಡ. ಹಾಗಾಗಿ ಅದನ್ನು ತಡ್ಕೊಳ್ಳೋ ಶಕ್ತಿ ಆ ದೇವರು ಅವ್ರಿಗೆ ಕೊಡಲಿ. ಎಲ್ಲರೂ ನಿಮ್ಮ ಮಕ್ಕಳನ್ನ ಸೇಫಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಕೈ ಬಂದು ಹೆಣ್ಮಕ್ಳು ಅಂದಾಗ ಒಂದು ಸ್ವಲ್ಪ ಗೊತ್ತಿಲ್ಲ, ಆದಷ್ಟು ನೀವೇ ಜೊತೆಗೆ ಹೋಗಿ ಬಂದು ಮಾಡೋದನ್ನು ಮಾಡಿಬಿಡಿ. ಯಾಕಂದರೆ ಇಂಥ ರಾಕ್ಷಸರಿಂದ ಬಚಾವ್ ಮಾಡ್ತೀವಿ ಅನ್ನೋದು ಕಷ್ಟದ ಮಾತು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಸುತ್ತ ಇರೋರೇ ಹೇಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮಕ್ಕಳನ್ನ ನಾವೇ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ರಕ್ಷಣೆ ಮಾಡೋರು ರಕ್ಷಣೆಗೆ ನಿಂತ್ಕೊಳ್ಳಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ನಾವೇ ರಕ್ಷಕರಾಗಿ ನಿಂತ್ಕೋಬೇಕು ನಮ್ಮ ಮನೆ ಮಕ್ಕಳಿಗೆ. ಹಾಗೆ ಫ್ರೆಂಡ್ಸ್, ಮಕ್ಕಳ ಬಗ್ಗೆ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ಅದು ಹೆಣ್ಣಾಗಲಿ ಗಂಡಾಗಲಿ ಅಷ್ಟೇ. ಇವತ್ತು ಸಂತೋಷ್ ರಾವ್ ಜೈಲಲ್ಲಿದ್ದಾಗ ಅವರ ಅಪ್ಪ ಅಮ್ಮ ಏನು ಸುಖವಾಗಿರಲಿಲ್ಲ, ಗಂಡು ಮಗ ಅಂತೇಳ್ಬಿಟ್ಟು ಅವರು ದುಃಖದಲ್ಲೇ ಇದ್ದರು. ಅದೇ ದುಃಖದಲ್ಲಿ ಅಮ್ಮ ತೀರ್ಕೊಂಡ್ರು ಅಂತಲೂ ನಾನು ಕೇಳಿದೆ. ಅಪ್ಪನಿಗೂ ತುಂಬ ಯಾಕಂದರೆ ಅವರು ಒಬ್ಬ ಗುರುಗಳು, 4 ಜನ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟರು. ಅವ್ರ ಮಗನೇ ಇಂಥ ತಪ್ಪು ಮಾಡಿದ್ದಾನೆ ಅಂತಂದಾಗ ಅವ್ರಿಗೆ ಎಷ್ಟು ಮಟ್ಟಿಗೆ ನೋವಾಗಿರುತ್ತೆ ಅಲ್ವಾ? ನೀವೇ ಯೋಚನೆ ಮಾಡಿ. ಒಬ್ಬರು ಇಲ್ಲಿ ಬಚಾವಾಗೋಕ್ಕೆ ಎಷ್ಟೊಂದು ಜನನ ಬಲಿ ತೊಗೊಂಡ್ರು.
ನನಗೆ ಇಲ್ಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ಯಾಕಂದರೆ ನನಗೆ ಯಾರು ಅಂತ ಗೊತ್ತಿಲ್ಲ. ಬಟ್ ಈ ಥರ ಆಯಿತು ಅಂತ ಕೇಳ್ತಾ ಹೋದರೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಇವತ್ತು ಸೌಜನ್ಯ ಪರ ಸಾವಿರಾರು ಜನ ನಿಂತ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ, ಲಕ್ಷಾಂತರ ಜನ ನಿಂತ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ಸಾಮಾನ್ಯ ಜನರಿಗೆ ಯಾರು ಹೋರಾಟ ಮಾಡ್ತಾರೆ? ಎಲ್ಲೋ ಒಂದು ಕಡೆ ಈ ಥರ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಹೋದರೆ ಬಡ ಮಕ್ಕಳು ಹೆಣ್ಮಕ್ಳಿಗೆ ಅನ್ಯಾಯ ಆಗೋದು ತಡೆಗಟ್ಟಬಹುದು ಅನ್ಬೋದು ನನ್ನ ಪ್ರಕಾರ ಒಂದು ನಿರ್ಧಾರ ಅಷ್ಟೇ. ಓಕೆ ಫ್ರೆಂಡ್ಸ್, ಏನೋ ಮನಸ್ಸಲ್ಲಿ ಇದ್ದಿದ್ದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಕರೆಕ್ಟ್ ಅನ್ನೋದಾದರೆ ನನಗೆ ಲೈಕು ಬೇಡ, ಶೇರು ಬೇಡ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಚಾರದಲ್ಲಿ ನಾನು ಹೇಳೋದಿಲ್ಲ. ನಾನು ಹೇಳೋದಿಷ್ಟೇ, ಎಲ್ಲರೂ ನಿಮ್ಮ ಮಕ್ಕಳನ್ನ ಸೇಫಾಗಿ ಇಟ್ಕೊಳ್ಳಿ, ಸೇಫಾಗಿ ನೋಡ್ಕೊಳ್ಳಿ. ಕಾಲ ಮಿಂಚೋದ್ಮೇಲೆ ಮಕ್ಕಳನ್ನ ವಾಪಸ್ ಮರಳಿ ತರಲಿಕ್ಕಾಗೋದಿಲ್ಲ. ಹಾಗಾಗಿ ಒಂದು ಮಾತು ನಾನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಹಾಗೆ ಫ್ರೆಂಡ್ಸ್, ಇವಾಗ ರೆಡಿ ಆಗೋಣ. ನಾನು ಆವಾಗಲೇ ಹೇಳಿದಾಗೆ ನನ್ನ ಮಗಳನ್ನ ಕರ್ಕೊಂಡು ಹುಲ್ಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ದೇವಸ್ಥಾನಕ್ಕೆ ಹೋಗಿ ಹಾಗೆ ಬರ್ತಾ ನಮ್ಮ ಅಕ್ಕರ ಊರಿಗೂ ಹೋಗಿ ಬರ್ತೀವಿ. ಸೊ ರೆಡಿ ಆದಮೇಲೆ ಸಿಗ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ಇವಾಗ ಹುಲ್ಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಮಕ್ಕಳು ಮತ್ತು ನಮ್ಮ ಹಸ್ಬೆಂಡ್ ಆಲ್ರೆಡಿ ಹೊರಗಡೆ ಹೋಗಿದ್ದಾರೆ, ತೋರಿಸ್ತೀನಿ. ನಮ್ಮ ಮನೆಯವರು ಗಾಡಿಗೆ ಪೆಟ್ರೋಲ್ನ ಹಾಕ್ಸ್ಕೊಳ್ತಾ ಇದ್ರು. ಪೆಟ್ರೋಲ್ ಬಂಕ್ ಅಪೋಸಿಟಲ್ಲಿ ಝೂರಿಯಾ ಇತ್ತು, ಹಾಗಾಗಿ ಝೂರಿಯಾನ ತೋರಿಸ್ದೆ ಅಷ್ಟೇ. ಈಗ ನಾವು ಹುಲ್ಗಿ ಕ್ಷೇತ್ರಕ್ಕೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಇದು ಬಂದು ಮೇನ್ ಎಂಟ್ರೆನ್ಸ್ ಅಂತ ಏನು ಕರೀತಾರೆ ಅದು. ಈ ಕಡೆ ಎಲ್ಲ ನಾವು ಅದನ್ನು ಕಮಾನ್ ಅಂತ ಕರಿತೀವಿ. ಅಲ್ಲಿಂದ ತುಂಬ ಒಳಗಡೆ ಹೋಗಬೇಕು ದೇವಸ್ಥಾನಕ್ಕೆ. ಅದೇ ರೂಟ್ ಇಟ್ಕೊಂಡು ಸೀದಾ ಹೋಗಬೇಕು. ನಾವು ತುಂಬ ಸಲ ದೇವಸ್ಥಾನಕ್ಕೆ ಬರ್ತೀವಿ, ಯಾಕಂದರೆ ನಮ್ಮ ಮನೆ ದೇವರು ಹುಲ್ಗಿ ಕ್ಷೇತ್ರ, ಹುಲಿಗೆಮ್ಮ ದೇವರು. ಹಾಗೆ ನಮಗೆ ತುಂಬಾ ಹತ್ತಿರ ಅಂತಲೇ ಹೇಳ್ಬೋದು. ಒಂದು 10-15 ನಿಮಿಷದ ದಾರಿ ಅಷ್ಟೇ ನಮಗೆ. ಹಾಗಾಗಿ ನಾವು ಆವಾಗವಾಗ ನೆನೆಸ್ಕೊಂಡಾಗೆಲ್ಲ ಬರ್ತಾನೆ ಇರ್ತೀವಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ತುಂಬ ದೂರಿಂದೆಲ್ಲ ಬಂದಿರ್ತಾರೆ. ಮತ್ತು ಹಾಗೆ ಕೆಲವು ಜನ ನಿನ್ನೆ ಹಾಗೆ ಬಂದು ಉಳ್ಕೊಂಡಿರ್ತಾರೆ ಇಲ್ಲೇ ದೇವಸ್ಥಾನ ಒಳಗೆ. ಎಷ್ಟೇ ಜನ ಬಂದು ಹೋಗಲಿ ಪರವಾಗಿಲ್ಲ, ಬಟ್ ದೇವಸ್ಥಾನನೆಲ್ಲ ಹಾಳು ಮಾಡ್ತಾರೆ, ಗಲೀಜನ್ನ ಮಾಡ್ತಾರೆ. ಯಾಕೆ ಜನ ಅರ್ಥ ಮಾಡ್ಕೊಳ್ಳಲ್ಲ ಅಂತಲೇ ಗೊತ್ತಿಲ್ಲ. ಬಂದಿರ್ತಾರೆ, ಹೇಗೆ ಬಂದಿರ್ತಾರೆ ಹಾಗೆ ಹೋಗಲ್ಲ. ದೇವಸ್ಥಾನ ಅಂತಲೂ ನೋಡೋದಿಲ್ಲ, ಅಲ್ಲೇ ತಿಂದು ಉಗುಳೋದಾಗಿರ್ಬೋದು, ಊಟ ಮಾಡಿರೋ ತಟ್ಟೆ ಬಿಸಾಕೋದಾಗಿರ್ಬೋದು, ಬಟ್ಟೆ ಎಲ್ಲ ಹಾರಾಕೋದು, ಈ ಥರ ಎಲ್ಲ ಗಲೀಜು ಮಾಡ್ತಾರೆ ದೇವಸ್ಥಾನನ. ಹಾಗೆ ಈಗ ನೆಕ್ಸ್ಟ್ ಮಂತು ಜಾತ್ರೆ ಸ್ಟಾರ್ಟ್ ಆಗೋದ್ರಿಂದ ದೇವಸ್ಥಾನದ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿದ್ವು. ನೆಕ್ಸ್ಟು ಬಣ್ಣ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಪೇಂಟ್ ಮಾಡಲಿಕ್ಕೆ. ಹಾಗಾಗಿ ಎಲ್ಲ ಸಾಮಾನುಗಳ್ನ ಹೊರಗಡೆ ಇಟ್ಕೊಂಡಿದ್ರು. ತುಂಬಾ ರಶ್ ಇತ್ತು. ನಮಗೆ ಒಳಗಡೆ ಹೋಗಿ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ. ನಾವು ಹೊರಗಿಂದನೇ ದರ್ಶನ ಮಾಡಿಕೊಂಡು ಬಂದುಬಿಟ್ವಿ. ಯಾಕಂದರೆ ನಾವು ಅವಾಗವಾಗ ಹೋಗ್ತಾನೆ ಇರ್ತೀವಿ. ಹಾಗಾಗಿ ನಾವು ಹೊರಗಿಂದನೇ ದರ್ಶನ ಮಾಡಿಕೊಂಡು ಬಂದುಬಿಟ್ವಿ. ಬರ್ತಾ ದಾರೀಲಿ ನಮ್ಮ ಅಕ್ಕನ ಊರಲ್ಲಿ ನಿಂಗಾಪುರ ಅಂತ, ಅಲ್ಲಿ 3 ದಿನದಿಂದ ಜಾತ್ರೆ ಇತ್ತು. ಏನು ಜಾತ್ರೆ ಅಂದರೆ ಅಲ್ಲಿ ಮೂರ್ತಿ ಸ್ಥಾಪನೆ ಅಂತ, ಗಾಳೆಮ್ಮ ದೇವಿಯ ಮೂರ್ತಿ ಸ್ಥಾಪನೆ ಆಗಿತ್ತು. ಮೊನ್ನೆ ಕುಂಭ ಓರೋದಿತ್ತು, ನಿನ್ನೆ ಚಂಡಿ ಹೋಮ ಅಂತೆಲ್ಲ ಇಟ್ಕೊಂಡಿದ್ರು. ಇವತ್ತು ಮೂರ್ತಿ ಸ್ಥಾಪನೆ ಆಗಿತ್ತು. ನಮ್ಮ ಅಕ್ಕ ಈ 3-4 ದಿನದಿಂದ ಬಾ ಅಂತ ಕರಿತಾನೆ ಇದ್ಲು. ಸೊ ಮಗಳದ್ದು ಎಕ್ಸಾಮ್ ಇರೋದ್ರಿಂದ ಬಂದಿರಲಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹುಲ್ಗಿಗೆ ಹೇಗೂ ಹೋಗ್ತಾನೆ ಇದ್ದೀವಿ. ಹಾಗೆ ಅಲ್ಲಿ ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಬರ್ತಾ ದಾರಿಲಿ ಈ ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಹಾಗೆ ಅಕ್ಕನ ಮನೆಗೆ ಹೋಗಿ ಬಂದ್ರಾಯಿತು ಅಂಥೇಳಿ ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಮಂಗಳಾರತಿ ಎಲ್ಲ ನಮಗೆ ಸಿಕ್ತು. ಖುಷಿ ಆಯಿತು ಇಲ್ಲಿ ಹೋಗಿ ಬಂದಿದ್ದು. ಹಾಗಾಗಿ ಕೆಲವೊಂದು ಫೋಟೋನೆಲ್ಲ ತಕ್ಕೊಂಡ್ವಿ. ಅಲ್ಲಿ ನಮ್ಮ ಭಾವ ಅವರೇ ಮೇನ್ ಅಧ್ಯಕ್ಷತೆನ ವಹಿಸ್ಕೊಂಡಿದ್ರು.
ಹಾಗಾಗಿ ಖುಷಿ ಆಯಿತು ಅವರು ಅಲ್ಲಿ ಭಾಗಿಯಾಗಿರೋದ್ರಿಂದ. ನಾವು ಹಾಗೆ ಹೋದ್ವಿ, ನಮ್ಮ ಜೊತೆಗೆ ಹೋದಾಗಿಂದ ಬರೋವರೆಗೂ ಇದ್ದರು ಅವರು. ನಮ್ಮ ಮನೆಯವರು ಪಕ್ಕದಲ್ಲಿ ಪ್ರಸಾದನೂ ನಡೀತಾ ಇತ್ತು. ಬಂದಿದ್ದೀವಿ, ಹಾಗೆ ಹೋಗೋದು ಬೇಡ, ಪ್ರಸಾದನ ತೊಗೊಳ್ಳೋಣ ಅಂತ ಹೇಳಿದ್ರು. ನಮಗೆ ಯಾರಿಗೂ ಹಸಿವಿರಲಿಲ್ಲ, ಹಾಗಾಗಿ ಒಬ್ಬರೇ ನೀವು ತೊಗೊಳ್ಳಿ, ಅದರಲ್ಲೇ ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಒಂದೇ ತಟ್ಟೆಯಲ್ಲಿ ನಾವು 4 ಜನನೂ ತಿಂದ್ಕೊಂಡ್ವಿ. ಸುಮ್ಮನೆ ಹೇಳಲ್ಲ, ದೇವ್ರ ಪ್ರಸಾದ ಅಂದರೆ ಅಮೃತ ಸಮ ಅಂಥೇಳಿ. ತುಂಬಾ ಟೇಸ್ಟಿಯಾಗಿತ್ತು ಅದು. ನಾವು ಸ್ವಲ್ಪನೇ ಎಷ್ಟು ಬೇಕಷ್ಟು ತಿನ್ಕೊಂಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 3 ಗಂಟೆ ಆಗೋಗಿತ್ತು. ನಾವು ಫೋನ್ ಮಾಡಿದಾಗ ನೋಡ್ತೀವಿ, ಬಂದರೆ ಬರ್ತೀವಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದೆ. ಹಾಗಾಗಿ ನಾವು ಹೋದ ತಕ್ಷಣ ಅವ್ರಿಗೊಂದು ಸ್ವಲ್ಪ ಸರ್ಪ್ರೈಸ್ ಅಂತಲೇ ಅಂದ್ಕೊಂಡ್ರು. ಬರಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರಿ, ನೋಡ್ತೀವಿ ಅಂತ ಬಂದುಬಿಟ್ರಿ ಅಲ್ಲ ಅಂಥೇಳಿ. ಅಲ್ಲಿ ನಮ್ಮ ಅಣ್ಣನ ಮಗ, ನಮ್ಮ ಅಣ್ಣನ ಹೆಂಡ್ತಿ ಇದ್ಲು. ನಮ್ಮ ಅಪ್ಪ ಅಮ್ಮ ಬಂದಿರಲಿಲ್ಲ, ಅವರು ಕೆಲಸ ಇದೆ ಅಂಥೇಳಿ ಲೇಟಾಗಿ ಬಂದರು. ಅವರು ಸಾಯಂಕಾಲ ನಾವು ಬರೋ ಟೈಮಿಗೆ ಬಂದರು, ಬಟ್ ನಾವು ಹೋದಾಗಿರಲಿಲ್ಲ. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಅಳತೆ ಹೊಡ್ಕೊಂಡ್ವಿ. ಅಕ್ಕ ಒಬ್ಬಟ್ಟೆಲ್ಲ ಮಾಡಿತ್ತು, ನಿಧಾನಕ್ಕೆ ತಿನ್ಕೊಂಡ್ವಿ. ನಾನು ತೋರ್ಸೋಕ್ಕಾಗಲಿಲ್ಲ. ಹಾಗೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು. ಇನ್ನೇನು ಅವ್ರು ಬರೋಷ್ಟೊತ್ತಿಗೆ ರೆಡಿ ಆದರೆ ಆಯಿತು ಅಂಥೇಳಿ ರೆಡಿ ಆದ್ವಿ. ಹಾಯ್ ಫ್ರೆಂಡ್ಸ್, ಮನೆಗೆ ಇವಾಗ ಬಂದ್ವಿ ನಾವು. ನೋಡ್ತಿರ್ಬೋದು ಮಕ್ಕಳು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ, ಲೇಟ್ ಆಯಿತು. ಟೈಮು ಕಾಣಿಸ್ತಿರ್ಬೋದು. ಏಳುವರೆ. ಬರ್ತ್ಡೇ ಗರ್ಲು. ತುಂಬ ಲೇಟ್ ಆಯಿತು ನಾವು ಬರೋಷ್ಟೊತ್ತಿಗೆ. 7:30 ಆಗಿತ್ತು. ಇವಾಗ ಬಂದು ಜಸ್ಟ್ ಬಂದಿದ್ದೀವಿ, ಡ್ರೆಸ್ ಚೇಂಜ್ ಮಾಡಿ ನಾನು ಕೂತ್ಕೊಂಡಿದ್ದೀನಿ ಅಷ್ಟೇ. ಹಾಗಾಗಿ ಬರುವಾಗ ಮಕ್ಕಳೆಲ್ಲ ಮಲ್ಕೊಂಡ್ಬಿಡ್ತು. ನಾನು ಯಾವುದೇ ರೀತಿ ವಿಡಿಯೋ ಮಾಡಿಕೊಳ್ಳಿಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನಾನು ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ 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 ಬಾಯ್.